ಇನ್ನೊಬ್ಬ ಪ್ರಮುಖ ದೊರೆಯನ್ನು ನಾವು ಡಿಸ್ಕಸ್ ಮಾಡೋದಿತ್ತು. ಆ ಪ್ರಮುಖ ದೊರೆ ಯಾರು? ರಾಷ್ಟ್ರಕೂಟರಲ್ಲಿ ಅತ್ಯಂತ ಪ್ರಮುಖ ದೊರೆಗಳಲ್ಲಿ ಒಬ್ಬರು ಯಾರು? ರಾಷ್ಟ್ರಕೂಟರ ಕೊನೆಯ ಪ್ರಮುಖ ದೊರೆ ಯಾರು ಅಂತಂದ್ರೆ ಮೂರನೇ ಕೃಷ್ಣ. ಮೂರನೇ ಕೃಷ್ಣ ರಾಷ್ಟ್ರಕೂಟರ ಕೊನೆಯ ಪ್ರಮುಖ ದೊರೆ ಅಂತ ಹೇಳಿ ಕೂಡ ನಾವು ಇವನನ್ನ ಕರೆಯಬಹುದು. ಎಸ್, ಕೊನೆಯ ಪ್ರಸಿದ್ಧ ದೊರೆ. ಸುಮಾರು 939ರಿಂದ 967ರವರೆಗೆ ಇವನು ಆಳ್ವಿಕೆಯನ್ನ ಮಾಡ್ತಾನೆ, ಮೂರನೇ ಕೃಷ್ಣ. ಸೊ ಇವನ ಬಿರುದುಗಳು ಏನೇನು? ಕೊನೆಯ ಪ್ರಸಿದ್ಧ ದೊರೆ ಅಂತೇಳಿ ನಾನು ಆಲ್ರೆಡಿ ಹೇಳಿದೆ. ಕೊನೆಯ ಪ್ರಸಿದ್ಧ ದೊರೆ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇವನ ಪ್ರಮುಖ ಬಿರುದುಗಳು ಯಾವ್ಯಾವು ಅಂತಂದ್ರೆ ಅಕಾಲ ವರ್ಷ, ಅಕಾಲ ವರ್ಷ, ಆಮೇಲೆ ಪರಮೇಶ್ವರ, ಪರಮೇಶ್ವರ, ಪರಮಮಹೇಶ್ವರ, ಪರಮಮಹೇಶ್ವರ, ರಾಜಾದಿರಾಜ, ಹೀಗೆ ಹಲವಾರು ಬಿರುದುಗಳನ್ನು ಹೊಂದಿದ್ದ ಈ ಮೂರನೇ ಕೃಷ್ಣ. ಇವನ ಸೈನಿಕ ಸಾಧನೆಗಳು ಏನು? ಎರಡು ಪ್ರಮುಖ ಸೈನಿಕ ಸಾಧನೆಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು, ದಕ್ಷಿಣದ ದಂಡಯಾತ್ರೆ ಅತ್ಯಂತ ಪ್ರಮುಖ. ಯಾಕಂತಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನನ್ನ ಡಿಸ್ಕಸ್ ಮಾಡಿದ್ವಿ ನಾವು ಆಲ್ರೆಡಿ? ಇದಕ್ಕಿಂತ ಮುಂಚೆ, ಇವನಿಗಿಂತ ಮುಂಚೆ ಯಾರು? ಎರಡನೇ ಕೃಷ್ಣನ ಕಾಲದಲ್ಲಿ ಪರಾಂತಕ ಚೋಳ ಎರಡನೇ ಕೃಷ್ಣನನ್ನ ಸೋಲಿಸಿದ್ದ. ಸೊ ಹೀಗಾಗಿ ಇವನೇನು ಮಾಡ್ತಾನೆ? ಮೂರನೇ ಕೃಷ್ಣ ಮತ್ತು ಈ ಗಂಗರ ದೊರೆ, ಗಂಗರ ಎರಡನೇ ಬೂತುಗ ಸೇರಿ ಯಾರ ಮೇಲೆ ದಾಳಿ ಮಾಡ್ತಾರೆ? ಆ ಪರಾಂತಕ ಚೋಳನ ಮೇಲೆ ದಾಳಿ ಮಾಡ್ತಾರೆ. ಪರಾಂತಕ ಚೋಳನ ಮೇಲೆ ದಾಳಿ ಮಾಡ್ತಾರೆ. ಯಾರ್ಯಾರು? ರಾಷ್ಟ್ರಕೂಟರ ಮೂರನೇ ಕೃಷ್ಣ ಮತ್ತು ಗಂಗರ ಎರಡನೇ ಬೂತುಗ ಇಬ್ಬರೂ ಸೇರಿ ಪರಾಂತಕ ಚೋಳನ ಮೇಲೆ ಒಂದು ಬೃಹತ್ ದಾಳಿಯನ್ನ ಮಾಡ್ತಾರೆ. ಯಾವ ಕದನ ಅಂತೇಳಿ ಕರಿತೀವಿ ಇದನ್ನ? ತೆಕ್ಕೋಲಂ ಕದನ. ಕ್ರಿಸ್ತಶಕ 949ರಲ್ಲಿ ಯಾವ ಕದನ ಅಂತ ಕರಿತೀವಿ? ತೆಕ್ಕೋಲಂ ಕದನದಲ್ಲಿ ಯಾರು? ಪರಾಂತಕ ಚೋಳ ಹೀನಾಯವಾಗಿ ಸೋಲನ್ನು ಅನುಭವಿಸ್ತಾನೆ. ತನ್ನ ಅಜ್ಜ ಎರಡನೇ ಕೃಷ್ಣ ಏನು ಸೋತಿದ್ದ ಅದರ ಒಂದು ಸೇಡನ್ನ ಯಾರು ತೀರಿಸ್ಕೊಳ್ತಾರೆ? ಮೂರನೇ ಕೃಷ್ಣ ತೀರಿಸ್ಕೊಳ್ತಾನೆ. ತನ್ನ ತಾತನ ಸೇಡನ್ನ ಮೂರನೇ ಕೃಷ್ಣ ಯಾವ ಯುದ್ಧದಲ್ಲಿ ತೀರಿಸ್ಕೊಳ್ತಾನೆ? ತೆಕ್ಕೋಲಂ ಕದನದಲ್ಲಿ ಪರಾಂತಕ ಚೋಳನನ್ನ ಸೋಲಿಸುವುದರ ಮೂಲಕ ತೀರಿಸ್ಕೊಳ್ತಾನೆ. ಅಲ್ಲಿಗೆ ಬಿಡೋದಿಲ್ಲ ಇವನು. ಬರೀ ಇಷ್ಟು ಮಾಡಿದ್ರೆ ಸಾಕಾಗಲ್ಲ, ಇನ್ನೂ ಮುಂದಕ್ಕೆ ಹೋಗ್ಬೇಕಲ್ಲ. ಬರೀ ಸೇಡ್ ತೀರಿಸ್ಕೊಂಡ್ರೆ ಆಗೋದಿಲ್ಲ. ಆ ಒಂದು ಚೋಳ ಸಾಮ್ರಾಜ್ಯವನ್ನ ವಶಪಡಿಸ್ಕೊಂಡು ಪಲ್ಲವರನ್ನ ಕೂಡ ಸೋಲಿಸಿ ಕಂಚಿಯನ್ನ ವಶಪಡಿಸ್ಕೊಳ್ತಾನೆ. ಕಂಚಿಯನ್ನು ವಶಪಡಿಸ್ಕೊಂಡ ಪ್ಲಸ್ ಚೋಳ ರಾಜಧಾನಿ ತಂಜಾವೂರನ್ನ ಕೂಡ ವಶಪಡಿಸ್ಕೊಳ್ತಾನೆ. ಇವೆರಡನ್ನೂ ಕೂಡ ವಶಪಡಿಸಿಕೊಂಡು ಯಾವ ಬಿರುದನ್ನ ಪಡಿತಾನೆ ಮೂರನೇ ಕೃಷ್ಣ? ಕಂಚಿಯುಂ ತಂಜೆಯುಂ ಕೊಂಡ ಬಿರುದು. ನೋಡ್ರಿ, ಕಂಚಿಯುಂ ತಂಜೆಯುಂ ಕೊಂಡ ಎಂಬ ಬಿರುದನ್ನ ಯಾರು ಪಡೆದ್ರು? ಇದು ಪ್ರಶ್ನೆಯಾಗಿದೆ. ತಂಜೆಯುಂ ಕೊಂಡ ಎಂಬ ಬಿರುದನ್ನ ಪಡೆದವನು ಬೇರೆ ಯಾರು ಅಲ್ಲ, ಯಾರು? ಮೂರನೇ ಕೃಷ್ಣ. ಇಲ್ಲಿಗೆ ಬಿಡ್ತಾನ? ಇಲ್ಲ. ಪಲ್ಲವರನ್ನ ಸೋಲಿಸಿದ, ಚೋಳರನ್ನ ಸೋಲಿಸಿದ, ಇಲ್ಲಿಗೂ ಬಿಡ್ಲಿಲ್ಲ. ಎಲ್ಲಿವರೆಗೆ ಇವನ ದಂಡ ಯಾತ್ರೆ ಎಲ್ಲಿವರೆಗೆ ಮುಂದುವರಿತದೆ ಅಂತಂದ್ರೆ ರಾಮೇಶ್ವರಂ ಭಾರತದ ದಕ್ಷಿಣ ತುದಿ ರಾಮೇಶ್ವರಂ ವರೆಗೂ ಕೂಡ ಏನು ಮಾಡ್ತಾನೆ? ದಂಡ ಯಾತ್ರೆ ಮಾಡ್ತಾನೆ. ಕೊನೆಗೆ ರಾಮೇಶ್ವರಂನಲ್ಲಿ ರಕ್ತಗಂಡ ಮಾರ್ತಾಂಡ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ತನ್ನ ವಿಜಯದ ನೆನಪಿಗೆ
ರಟ್ಟಗಂಡ ಮಾರ್ತಾಂಡ, ರಟ್ಟಗಂಡ ಮಾರ್ತಾಂಡ ಅಥವಾ ಕೃಷ್ಣೇಶ್ವರ ದೇವಾಲಯವನ್ನ ಈ ಒಂದು ವಿಜಯದ ನೆನಪಿಗೆ ಯಾರು ಮೂರನೇ ಕೃಷ್ಣ ನಿರ್ಮಾಣ ಮಾಡ್ತಾನೆ. ಅದರ ಜೊತೆಗೆ ಒಂದು ವಿಜಯ ಸ್ತಂಭವನ್ನ ಕೂಡ ನಿರ್ಮಾಣ ಮಾಡ್ತಾನೆ. ಎಲ್ಲಿ? ರಾಮೇಶ್ವರಂನಲ್ಲಿ. ಯೋಚನೆ ಮಾಡ್ರಿ, ಚೋಳರೇನು ಅಂತ ಸಾಮಾನ್ಯರಲ್ಲ. ಅಂತಹ ಚೋಳರ ಪರಾಂತಕನನ್ನ ಸೋಲಿಸ್ದ, ಕಂಚಿಯ ಪಲ್ಲವರನ್ನ ಸೋಲಿಸ್ದ, ರಾಮೇಶ್ವರಂವರೆಗೂ ದಂಡಯಾತ್ರೆ ಮಾಡಿ ರಾಮೇಶ್ವರಂನಲ್ಲಿ ಒಂದು ದೇವಾಲಯ ವಿಜಯ ಸ್ತಂಭ ನಿರ್ಮಾಣ ಮಾಡಿ ಆ ದೇವಾಲಯದ ಮೇಲೆ ಕನ್ನಡ ಶಾಸನ ಬರೆಸ್ತಾನೆ. ಆ ಕನ್ನಡ ಶಾಸನದಲ್ಲಿ ಮೂರನೇ ಕೃಷ್ಣನನ್ನ ಏನಂತೇಳಿ ಕರಿತೀವಿ? ಕಂಚಿಯುಂ ತಂಜಿಯುಂ ಕೊಂಡ ಅಂತ. ಯಾವಾಗ ಇವನು ಸಂಪೂರ್ಣವಾಗಿ ದಕ್ಷಿಣ ಭಾರತವನ್ನ ವಶಪಡಿಸ್ಕೊಳ್ತಾನೆ, ಈ ಸಿಲೋನಿನ ದೊರೆ, ಶ್ರೀಲಂಕಾದ ದೊರೆ ಅಂತ ಕರಿತೀವಿ, ಸಿಲೋನಿನ ದೊರೆ ಹೆದರಿ ಇವನಿಗೇನು ಮಾಡ್ತಾನೆ? ಕಪ್ಪ ಕಾಣಿಕೆ ಸಲ್ಲಿಸಿದ. ಸಿಲೋನಿನ ದೊರೆ ಇವನಿಗೆ ಹೆದರಿ ಏನು ಸಲ್ಲಿಸ್ತಾನೆ? ಕಪ್ಪ ಕಾಣಿಕೆಯನ್ನ ಸಲ್ಲಿಸಿದ ಅಂತ ಹೇಳ್ತಾರೆ. ಸೊ ಇಡೀ ದಕ್ಷಿಣ ಭಾರತವನ್ನ ವಶಪಡಿಸಿಕೊಂಡ ರಾಷ್ಟ್ರಕೂಟ ದೊರೆ ಯಾರು? ಮೂರನೇ ಕೃಷ್ಣ. ಇಡೀ ದಕ್ಷಿಣ ಭಾರತವನ್ನ ವಶಪಡಿಸಿಕೊಂಡು ರಾಮೇಶ್ವರಂಗೆ ಹೋಗಿ ರಾಮೇಶ್ವರಂನಲ್ಲಿ ರಟ್ಟಗಂಡ ಮಾರ್ತಾಂಡ ಅಥವಾ ಕೃಷ್ಣೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲೊಂದು ವಿಜಯ ಸ್ತಂಭವನ್ನು ಸ್ಥಾಪಿಸ್ತಾನೆ. ಅದಕ್ಕೆ ರಾಷ್ಟ್ರಕೂಟರಲ್ಲಿ ಇವನು ಕೂಡ 5 ಸ್ಟಾರ್. ರಾಷ್ಟ್ರಕೂಟರಲ್ಲಿ ಇವನು ಕೂಡ ಒಬ್ಬ 5 ಸ್ಟಾರ್ ದೊರೆ ಅಂತೇಳಿ ನಾವು ಹೇಳಬಹುದು. ಇನ್ನು ದಕ್ಷಿಣ ಭಾರತ ದಂಡಯಾತ್ರೆ ಮುಗಿತು, ಉತ್ತರ ಭಾರತದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ನೆಕ್ಸ್ಟ್ ಟಾರ್ಗೆಟ್ ಯಾವುದು? ಉತ್ತರ ಭಾರತ. ಉತ್ತರ ಭಾರತದ ದಂಡಯಾತ್ರೆ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾನೆ. ದಕ್ಷಿಣದಲ್ಲಿ ಯಾರು ಉಳಿದಿರಲಿಲ್ಲ. ಚೋಳರ ಮೊದಲ ಅವನತಿಗೆ ಕಾರಣರಾದವನು. ಇದಾದ್ಮೇಲೆ ಉತ್ತರ ಭಾರತದ ಕಡೆಗೆ ನೋಡ್ತಾನೆ. ಉತ್ತರ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇರ್ತಾರೆ? ಎರಡನೇ ಸಿಯೂಕ ಹರ್ಷ. ಸೊ ಇಲ್ಲೇನ್ ಮಾಡ್ತಾರೆ? ಮೂರನೇ ಕೃಷ್ಣ ಯಾರ ಸಹಾಯವನ್ನ ಪಡ್ಕೊಳ್ತಾನೆ? ಇಲ್ಲಿ ಗಂಗರ ಎರಡನೇ ಮಾರಸಿಂಹನ ಸಹಾಯ ಪಡ್ಕೊಳ್ತಾನೆ. ಎರಡನೇ ಮಾರಸಿಂಹ ಇಬ್ರು ಕೂಡಿ ಯಾರನ್ನ ಸೋಲಿಸ್ತಾರೆ? ಆ ಪಾರಮಾರ ಎರಡನೇ ಸಿಯೂಕ ಹರ್ಷನನ್ನ ಸೋಲಿಸಿದ್ರು. ಪಾರಮಾರ ಎರಡನೇ ಸಿಯೂಕ ಹರ್ಷನನ್ನ ಸೋಲಿಸಿದ್ರು. ಬರೀ ದಕ್ಷಿಣ ಅಲ್ಲ, ಉತ್ತರ ಭಾರತದ ಪ್ರಮುಖ ದೊರೆಯನ್ನ ಕೂಡ ಇವನು ಸೋಲಿಸ್ತಾನೆ. ಸೋಲಿಸಿ ವಾಪಸ್ ಬರುವಾಗ ಸುಮ್ಮನೆ ಇರಲಿಲ್ಲ. ಮರಳುವಾಗ, ಈ ದಂಡಯಾತ್ರೆಯಿಂದ ಮರಳುವಾಗ ಎಲ್ಲಿ? ಮಧ್ಯಪ್ರದೇಶದಲ್ಲಿ ಒಂದು ಶಾಸನವನ್ನು ಹೊರಡಿಸ್ತಾನೆ. ಮಧ್ಯಪ್ರದೇಶದಲ್ಲಿ ಯಾವ ಶಾಸನ ಅಂತೇಳಿ ಕರಿತೀವಿ? ಜುರಾ ಶಾಸನ. ನೆನಪಲ್ಲಿ ಇಟ್ಕೊಳ್ರಿ, ಮಧ್ಯಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಜುರಾ ಶಾಸನ ಇದು ಕನ್ನಡ ಶಾಸನ ವಿದ್ಯಾರ್ಥಿಗಳೇ. ಮಧ್ಯಪ್ರದೇಶದ ಜುರಾದಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನ ಯಾವುದು? ಇದೊಂದು ಕನ್ನಡ ಶಾಸನ. ನೋಡ್ರಿ, ಮೂರನೇ ಕೃಷ್ಣ ಎಂತಹ ಅದ್ಭುತ ಸಾಧನೆಗಳನ್ನ ಮಾಡಿದ್ದಾನೆ. ಅವನಿಗಾದ್ರೂ ಒಂದು ಲೈಕ್ ಕೊಡ್ಬೇಕು ನೀವು. ಪಟ್ ಅಂತ ಎಲ್ರು ಲೈಕ್ ಕೊಡ್ರಿ ನೋಡೋಣ. ಮೂರನೇ ಕೃಷ್ಣನಿಗೊಂದು ಲೈಕ್ ಬರಲಿ. ಎಸ್, ಅದ್ಭುತವಾದ ಸಾಧನೆಗಳನ್ನ ಮಾಡದ ಯಾರು? ಮೂರನೇ ಕೃಷ್ಣ. ಅದ್ಭುತವಾದ ಸಾಧನೆಗಳನ್ನ ಮಾಡದ ಮೂರನೇ ಕೃಷ್ಣ. ಇದಿಷ್ಟು ಅವನ ಸೈನಿಕ ಸಾಧನೆಗಳು. ಓಕೆ, ಇನ್ನು ಇವನ ಆಸ್ಥಾನದಲ್ಲಿ ಇಬ್ರು ಅದ್ಭುತ ಕವಿಗಳಿದ್ರು. ಇವನು ಯಾರ್ಯಾರಿಗೆ ಆಶ್ರಯವನ್ನ ನೀಡಿದ್ದ? ಇವನ ಸಾಮಂತ ಯಾರು? ಬೇಮುಲವಾಡದ ಅರಿಕೇಸರಿ ಆಸ್ಥಾನದಲ್ಲಿ ಯಾರಿದ್ರು? ಅರಿಕೇಸರಿ ಆಸ್ಥಾನದಲ್ಲಿ ಆದಿಕವಿ ಪಂಪ ಇದ್ದ. ಆದಿಕವಿ ಪಂಪ ಯಾವ ಕೃತಿಗಳನ್ನ ಬರೀತಾನೆ ಇವನು? ಆದಿಪುರಾಣ
ಅನ್ನೋ ಒಂದು ಕೃತಿಯನ್ನು ಬರೆದಂತಹ ಪಂಪ ಇವನ ಸಾಮಂತನಾದ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಪಂಪನ ಇನ್ನೊಂದು ಕೃತಿ ಯಾವುದು? ವಿಕ್ರಮಾರ್ಜುನ ವಿಜಯ. ಪಂಪನ ಇನ್ನೊಂದು ಕೃತಿ ಯಾವುದು? ವಿಕ್ರಮಾರ್ಜುನ ವಿಜಯ ಅಂತ. ಇನ್ನು ಇವನ ಆಸ್ಥಾನದಲ್ಲಿ, ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಇನ್ನೊಬ್ಬ ಕವಿ ಇದ್ದ. ಯಾರು? ಪ್ರಸಿದ್ಧ ಜೈನ ಕವಿ. ಪ್ರಸಿದ್ಧ ಜೈನ ಕವಿ ಯಾರಿದ್ರು? ಜನ್ನ ಇದ್ದ. ಪ್ರಸಿದ್ಧ ಜೈನ ಕವಿ ಜನ್ನ ಇದ್ದ. ಜನ್ನ ಯಾವ ಕೃತಿಯನ್ನ ಬರಿತಾನೆ? ಸಾರಿ, ಜನ್ನ ಅಂತ ನೋಡ್ರಿ, ಪೊನ್ನ ಇದ್ದ. ಸಾರಿ. ಇವನ ಆಸ್ಥಾನದಲ್ಲಿ ಇನ್ನೊಬ್ಬ ಪ್ರಸಿದ್ಧ ಕವಿ ಜೈನ ಕವಿ ಯಾರಿದ್ರು? ಪೊನ್ನ ಇದ್ದ. ಈ ಪೊನ್ನ ಯಾವ ಕೃತಿಯನ್ನ ಬರಿತಾನೆ? ಪೊನ್ನ ಯಾವ ಕೃತಿಯನ್ನ ಬರಿತಾನೆ? ಶಾಂತಿನಾಥ ಪುರಾಣ ಅನ್ನೋ ಒಂದು ಕೃತಿಯನ್ನ ಬರಿತಾನೆ. ಸೊ ಅದ್ಭುತವಾದ ಕವಿಗಳಿಗೆ ಕೂಡ ಆಶ್ರಯ ನೀಡಿದ್ದ ಯಾರು? ಮೂರನೇ ಕೃಷ್ಣ. ಈ ಮೂರನೇ ಕೃಷ್ಣನೇ ಲಾಸ್ಟ್ ಇವರ ಅತ್ಯಂತ ಪ್ರಮುಖ ದೊರೆ. ಇವನಾದ ಮೇಲೆ ಎಲ್ಲ ವೀಕ್ ದೊರೆಗಳು ಬಂದರು. ಇವನ ನಂತರ ಬಂದ ದೊರೆಗಳಲ್ಲಿ ಪ್ರಮುಖರು ಯಾರ್ಯಾರು? ಒಬ್ಬ ಕೊಟ್ಟಿಗ ಅಂತ ಹೇಳಿ. ಕೊಟ್ಟಿಗ ಸುಮಾರು 967ರಿಂದ 72ರವರೆಗೆ ಆಳ್ವಿಕೆ ಮಾಡಿದ. ಇದಾದ ಮೇಲೆ ಯಾರ ಆಳ್ವಿಕೆ ಮಾಡಿದ್ರು? ಎರಡನೇ ಕರ್ಕ. ಕೊನೆಯ ದೊರೆ ಯಾರು? ಕೊನೆಯ ದೊರೆ ಇಮ್ಮಡಿ ಕರ್ಕ. ಇಮ್ಮಡಿ ಕರ್ಕ ಕೇವಲ ಒಂದೇ ವರ್ಷ ಆಳ್ವಿಕೆ ಮಾಡ್ತಾನೆ. ಈ ಇಮ್ಮಡಿ ಕರ್ಕನನ್ನ ಯಾರು? ಕಲ್ಯಾಣಿ ಚಾಲುಕ್ಯರ ಇಮ್ಮಡಿ ತೈಲಪ ಸೋಲಿಸಿದ. ಇಮ್ಮಡಿ ತೈಲಪ ಸೋಲಿಸಿ ಏನ್ ಮಾಡ್ತಾನೆ? ಒಂದು ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಸೊ ಕೊನೆಯ ಪ್ರಮುಖ ದೊರೆ ಅಂತ ಕೇಳಿದ್ರೆ ಯಾರು ಹೇಳಬೇಕು? ಮೂರನೇ ಕೃಷ್ಣನೇ ಪ್ರಮುಖ ಕೊನೆಯ ದೊರೆ. ದಕ್ಷಿಣದಲ್ಲಿ ಪರಾಂತಕ, ಉತ್ತರದಲ್ಲಿ ಶಿವಕಹರ್ಷನನ್ನ ಸೋಲಿಸಿದ. ಪಂಪ, ಪೊನ್ನನಂತಹ ಅನೇಕ ಜೈನ ಕವಿಗಳಿಗೆ ಆಶ್ರಯ ನೀಡಿದಂತಹ ಸಾಧನೆ ಯಾರದ್ದು? ಇಮ್ಮಡಿ ಕೃಷ್ಣನ ಸಾಧನೆ. ಇಮ್ಮಡಿ ಕೃಷ್ಣನ ಸಾಧನೆಗಳು ಅಂತ ಹೇಳ್ಬೋದು. ಕ್ಲಿಯರ್? ಮಹಾಂತೇಶ್ ಅವ್ರೆ, ನೀವು KPSC ವರ್ಲ್ಡ್ ಅಂತೇಳಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೀವು KPSC ವರ್ಲ್ಡ್ ಅಂತೇಳಿ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ಓಕೆ, SR01 ನನ್ನ ರೆಫರಲ್ ಕೋಡು. ಸೊ ಈ ರೀತಿ ಇದನ್ನು ಸರ್ಚ್ ಮಾಡಿಬಿಡ್ರಿ. ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬೋದು. ಅಲ್ರೈಟ್? ಸೊ ಇದಿಷ್ಟು ರಾಷ್ಟ್ರಕೂಟರ ರಾಜಕೀಯ ಸಾಧನೆಗಳು. ಇನ್ನು ಇವರ ಆಡಳಿತವನ್ನ ಸ್ವಲ್ಪ ನೋಡೋಣ, ಬಹಳ ಬೇಡ, ಸ್ವಲ್ಪ ನೋಡೋಣ. ಆಡಳಿತ ಏನೇನಿತ್ತು ಆಡಳಿತದಲ್ಲಿ? ರೈಟ್, ಆಸ್ ಯೂಶುವಲ್ ನಿಮ್ಗೆಲ್ಲ ಗೊತ್ತಿರುತ್ತೆ, ರಾಜನೇ ಸರ್ವೋಚ್ಚನಾಗಿರ್ತಾನೆ. ರಾಜನೇ ಸರ್ವೋಚ್ಚ ಮತ್ತು ರಾಜತ್ವ ಹೆಂಗಿರುತ್ತೆ? ವಂಶವಾಹಿ ಆಗಿರ್ತದೆ. ವಂಶವಾಹಿ ಅಂತಂದ್ರೆ ಏನು? ತಂದೆಯ ನಂತರ ಮಗ ಆಡಳಿತಕ್ಕೆ ಬರ್ತಾನೆ, ಮಗನ ನಂತರ ಮೊಮ್ಮಗ ಆಡಳಿತಕ್ಕೆ ಬರ್ತಾನೆ. ಆಮೇಲೆ ಯೂಶುವಲಿ ನೋಡ್ರಿ, ಮಗ ಏನಾದ್ರೂ ವಯಸ್ಕನಲ್ಲದಿದ್ದರೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಈ ಅಮೋಘ ವರ್ಷ ನೃಪತುಂಗ ವಯಸ್ಕನಿರಲಿಲ್ಲ. ಸೊ ಹೀಗಾಗಿ ಆ ರಾಜ ಪ್ರತಿನಿಧಿಯನ್ನ ನೇಮಕ ಮಾಡಲಾಗ್ತಾ ಇತ್ತು. ಈ ಕರ್ಕ ಸುವರ್ಣ ವರ್ಷ ಅಂತಿದ್ದ, ಅವನನ್ನ ನಾವು ನೇಮಕ ಮಾಡ್ತಾ ಇದ್ವಿ. ಇನ್ನು ರಾಜನಿಗೆ ಒಂದು ಮಂತ್ರಿಮಂಡಲ ಕೂಡ ಇತ್ತು. ರಾಜನಿಗೆ ಒಂದು ರಾಷ್ಟ್ರಕೂಟರ ಆಡಳಿತದಲ್ಲಿ ರಾಜನಿಗೆ ಒಂದು ಮಂತ್ರಿಮಂಡಲ ಇರ್ತಾ ಇತ್ತು. ಈ ಮಂತ್ರಿಮಂಡಲದಲ್ಲಿ ಪ್ರಮುಖವಾಗಿದ್ದವರು ಯಾರು? ಮೊದಲನೇದಾಗಿ ಮಹಾಸಂಧಿ ವಿಗ್ರಹಿ. ಸಂಧಿ ಅಂತಂದ್ರೆ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಸಂಧಿ ಮಾಡೋನು ಯಾರು? ವಿದೇಶಾಂಗ ಸಚಿವ. ಸಂಧಿ ಮಾಡೋನು ಯಾರು? ವಿದೇಶಾಂಗ ಸಚಿವ, ಮಹಾಸಂಧಿ ವಿಗ್ರಹಿ. ಅಮಾತ್ಯ ಅಂತಿರ್ತಾ ಇದ್ದ. ಅಮಾತ್ಯ ಯಾವುದಕ್ಕೆ ಸಂಬಂಧಪಟ್ಟಿದ್ದ? ಇವನು ಕಂದಾಯಕ್ಕೆ ಸಂಬಂಧಪಟ್ಟವನು ಅಮಾತ್ಯ ಇವರ ಆಸ್ಥಾನದಲ್ಲಿ. ಭಂಡಾರಿಕ ಅಂತಿರ್ತಾ ಇದ್ದ. ಭಂಡಾರಿಕ ಅಂತಂದ್ರೆ ಹಣಕಾಸು ಸಚಿವ ಭಂಡಾರಿಕ.
ಹಣಕಾಸು ಸಚಿವ ಯಾರು? ಭಂಡಾರಿಕ. ಇನ್ನು ಕಾರಣಿಕ ಅಂತಿರ್ತಾ ಇದ್ರು, ಇದು ಪ್ರಶ್ನೆ ಆಗಿದೆ. ಕಾರಣಿಕ ಅಂತಂದ್ರೆ ಲೆಕ್ಕ ಪತ್ರವನ್ನ ನೋಡಿಕೊಳ್ಳುವವನಿಗೆ ನಾವೇನಂತ ಕರಿತೀವಿ? ಕಾರಣಿಕ ಅಂತ ಕರಿತೀವಿ. ರಾಷ್ಟ್ರಕೂಟರಲ್ಲಿ ಲೆಕ್ಕ ಪತ್ರವನ್ನ ನೋಡಿಕೊಳ್ಳುವವನಿಗೆ ನಾವು ಕಾರಣಿಕ ಅಂತ ಹೇಳಿ ಕರಿತಿದ್ವಿ. ಮಹಾಸಿಂಧಿ ವಿಗ್ರಹಿ ಅನೇಕ ಬಾರಿ ಪ್ರಶ್ನೆ ಆಗಿದೆ. PCಗೂ ಆಗಿದೆ, PSIಗೂ ಆಗಿದೆ, ಎಲ್ಲಾ ಪರೀಕ್ಷೆಗಳಿಗಾಗಿದೆ. ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಇನ್ನು ಇವರ ಕಾಲದಲ್ಲಿ ಇಂಥ ಪ್ರಶ್ನೆಗಳು ಬಹಳ ಬರ್ತಾವ ನೋಡ್ರಿ. ಹೊಸ ಪ್ಯಾಟರ್ನ್ ಅಲ್ಲಿ ಪ್ರಾಂತಗಳನ್ನ ಏನಂತ ಕರೆಯಲಾಗ್ತಾ ಇತ್ತು, ಜಿಲ್ಲೆಗಳನ್ನ ಏನಂತ ಕರೆಯಲಾಗ್ತಾ ಇತ್ತು, ಈ ಪ್ರಶ್ನೆಗಳು ಬಹಳ ಬರುತ್ತೆ. ಆಡಳಿತದ ವಿಭಜನೆ ಹೇಗಿತ್ತು, ಪ್ರಾಂತಾಡಳಿತದ ಹೇಗಿತ್ತು, ಈ ರೀತಿಯ ಪ್ರಶ್ನೆಗಳು ನೀವು ಪದೇ ಪದೇ ನೋಡಿರ್ತೀರಿ. KS ಆಗಿರ್ಬೋದು, FDA, SDA, PSI ನಲ್ಲಿ ಕೇಳ್ತಾರೆ. ಸೊ ರಾಷ್ಟ್ರಕೂಟರಲ್ಲಿ ಪ್ರಾಂತಗಳನ್ನ ಏನಂತೇಳಿ ಕರೆಯಲಾಗ್ತಾ ಇತ್ತು, ಜಿಲ್ಲೆಗಳನ್ನ ಏನಂತ ಕರೆಯಲಾಗ್ತಾ ಇತ್ತು, ತಾಲೂಕುಗಳನ್ನ ಏನಂತ ಕರೆಯಲಾಗ್ತಾ ಇತ್ತು, ಗ್ರಾಮಗಳನ್ನ ಏನಂತ ಕರೆಯಲಾಗ್ತಾ ಇತ್ತು. ಇವು ನೀವು ನೆನಪಲ್ಲಿ ಇಟ್ಟುಕೊಳ್ಳೇಬೇಕು. ಪ್ರಾಂತಗಳನ್ನ ಏನಂತೇಳಿ ಕರೆಯಲಾಗ್ತಾ ಇತ್ತು, ಪ್ರಾಂತಗಳನ್ನ ಮಂಡಲ ಅಂತ ಕರಿತಿದ್ರು ಅಥವಾ ರಾಷ್ಟ್ರಗಳು ಅಂತ ಕರಿತಾ ಇದ್ರು. ಇವ್ರ ಕಾಲದಲ್ಲಿ ನೋಡ್ರಿ ಒಟ್ಟು 16 ಮಂಡಲಗಳಿದ್ವಂತೆ. ಇದರ ಮುಖ್ಯಸ್ಥ ಯಾರಾಗಿರ್ತಿದ್ರು? ಮಂಡಲದ ಮುಖ್ಯಸ್ಥ ಬಹುತೇಕ ಯುವರಾಜನೇ ಆಗಿರ್ತಿದ್ದ. ಮಂಡಲದ ಮುಖ್ಯಸ್ಥ ಯುವರಾಜ ಅಥವಾ ರಾಜನ ಸಂಬಂಧಿ ಆಗಿರ್ತಿದ್ರು. ರಾಜನ ಸಂಬಂಧಿ ಅಥವಾ ಇವನ್ ದಂಡನಾಯಕರು ಇದರ ಮುಖ್ಯಸ್ಥರಾಗಿದ್ರು. ಸೊ ನೆನಪಲ್ಲಿ ಇಟ್ಕೊಳ್ರಿ, ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಾಂತಗಳನ್ನ ಮಂಡಲ ಅಥವಾ ರಾಷ್ಟ್ರ ಅಂತೇಳಿ ಕರಿತಾ ಇದ್ರು. ಇನ್ನು ಜಿಲ್ಲೆಗೆ ವಿಷಯ ಅಂತೇಳಿ ಕರಿತಾ ಇದ್ರು. ಈ ವಿಷಯದ ಮುಖ್ಯಸ್ಥ ಯಾರು? ವಿಷಯಪತಿ. ರಾಷ್ಟ್ರಕೂಟರ ಕಾಲದಲ್ಲಿ ಜಿಲ್ಲೆಗಳನ್ನ ವಿಷಯ ಅಂತೇಳಿ ಕರಿತಾ ಇದ್ರು. ಈ ವಿಷಯದ ಮುಖ್ಯಸ್ಥ ಬೇರೆ ಯಾರೂ ಅಲ್ಲ, ವಿಷಯಪತಿ. ಇನ್ನು ತಾಲೂಕುಗಳನ್ನ ಕರಿತಾ ಇದ್ರು ಭುಕ್ತಿ ಅಂತ ಹೇಳಿ. ಭುಕ್ತಿ ಅಥವಾ ನಾಡು ಅಂತ ಹೇಳಿ ತಾಲೂಕುಗಳನ್ನ ಕರಿತಾ ಇದ್ರು. ಇದರ ಮುಖ್ಯಸ್ಥನನ್ನ ಏನಂತೇಳಿ ಕರಿತಾ ಇದ್ವಿ? ಭೋಗಪತಿ ಅಂತ ಹೇಳಿ ಕರಿತಾ ಇದ್ವಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಹೆಸರು, ಭೋಗಪತಿ. ಇನ್ನು ಗ್ರಾಮಗಳನ್ನ ಅಬ್ವಿಯಸ್ಲಿ ಗ್ರಾಮ ಅಂತೇಳಿ ಕರಿತಾ ಇದ್ರು. ಗ್ರಾಮದ ಮುಖ್ಯಸ್ಥ ಯಾರು? ಗಾವುಂಡ ಅಂತ. ಅದೇ ಗಾವುಂಡ ಅಥವಾ ಗ್ರಾಮಪತಿ ಅಂತೇಳಿ ಕರಿತಿದ್ರು. ಅದೇ ಗಾವುಂಡ ಇವತ್ತು ಹೋಗಿ ಗೌಡ ಅಂತ ಆಗಿದೆ. ಇನ್ನು ಪಟ್ಟಣಗಳ ಮುಖ್ಯಸ್ಥ ಯಾರಾಗಿದ್ರು? ಪಟ್ಟಣಗಳ ಮುಖ್ಯಸ್ಥ ಪುರಪತಿ ಅಥವಾ ನಗರಪತಿ ಅಂತ ಹೇಳಿ. ನೋಡ್ರಿ ಹಲವಾರು ಏನು ಹಳೆಯ ಆಡಳಿತ ವ್ಯವಸ್ಥೆನೇ ಈಗೂ ಕೂಡ ಮುಂದುವರೆದಿದೆ, ಬಟ್ ಹೆಸರು ಚೇಂಜ್ ಆಗಿವೆ. ಈ ಗೌಡ್ರು, ಶಾನುಭೋಗರು ಮೊದಲೆಲ್ಲ ಇವರೆಲ್ಲ ಏನಾಗಿದ್ರು? ಹಳ್ಳಿಯ ಮುಖ್ಯಸ್ಥರಾಗಿದ್ರು. ಇನ್ನು ಆಡಳಿತ ಭಾಷೆ ಯಾವುದಾಗಿತ್ತು ಅಂತಂದ್ರೆ ಸಂಸ್ಕೃತ ಮತ್ತು ಕನ್ನಡ. ನೆನಪಲ್ಲಿರಲಿ, ಆಡಳಿತ ಭಾಷೆ ಯಾವುದು ಅಂತಂದ್ರೆ ಸಂಸ್ಕೃತ ಮತ್ತು ಕನ್ನಡ. ಸಂಸ್ಕೃತ ಮತ್ತು ಕನ್ನಡ ಇವರ ಆಡಳಿತ ಭಾಷೆಗಳಾಗಿದ್ವು. ಇವನ್ನೇ ಕೇಳೋದು ಪ್ರಶ್ನೆಗಳು. ಪ್ರಾಂತಗಳನ್ನ ಏನಂತ ಕರಿತಾ ಇದ್ರು? ಜಿಲ್ಲೆಗಳನ್ನ ಏನಂತ ಕರಿತಿದ್ರು? ತಾಲೂಕುಗಳನ್ನ ಏನಂತ ಕರಿತಿದ್ರು? ಗ್ರಾಮಗಳನ್ನ ಏನಂತ ಕರಿತಿದ್ರು? ಸೊ ಇವೆಲ್ಲಾ ವಿಷಯಗಳು ನಿಮಗೆ ನೆನಪಿನಲ್ಲಿರಬೇಕು. ನೆನಪಿನಲ್ಲಿರಬೇಕು. ಅಲ್ರೈಟ್. ಮುಂದೆ ನೋಡೋಣ, ಇವರ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು? ಭೂಕಂದಾಯ ಎಷ್ಟಿರ್ತಾ ಇತ್ತು ಇವ್ರ ಕಾಲದಲ್ಲಿ? ಸುಮಾರು 1/6 ಭೂಕಂದಾಯ ಇತ್ತು. 1/6 ಅಂತಂದ್ರೆ ಒಂದು 16% ಹೆಚ್ಚು ಕಡಿಮೆ. ರೈಟ್. ಇವರ ಕಾಲದ ಪ್ರಮುಖ ಬಂದರುಗಳು ಯಾವುವು ಅಂತ ಕೇಳ್ತಾರೆ. ಇವರ ಕಾಲದ ಪ್ರಮುಖ ಬಂದರುಗಳು ಯಾವ್ಯಾವು? ಸೊಪಾರ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಥಾನೆ ಮಹಾರಾಷ್ಟ್ರದಲ್ಲಿ ಬರುತ್ತೆ, ನವಸಾರಿ ಗುಜರಾತ್ನಲ್ಲಿ ಬರುತ್ತೆ ಮತ್ತು ದಾಬೋಲ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಸೊ ಪ್ರಮುಖ ಬಂದರುಗಳು ಯಾವ್ಯಾವು? ಸೊಪಾರ, ಥಾನೆ, ದಾಬೋಲ್ ಮತ್ತು ನವಸಾರಿ. ಪ್ರಮುಖ ತೆರಿಗೆಗಳು ಯಾವುವು ಅಂತ ಕೇಳ್ತಾರೆ.
ಇವರ ಕಾಲದ ಪ್ರಮುಖ ತೆರಿಗೆಗಳು ಯಾವುವು ಅಂತ ಕೇಳಿದ್ರೆ ಉದ್ರಂಗ, ಉಪಾರಿಕ ಮತ್ತು ಭಾಗಾಕಾರ. ಉದ್ರಂಗ, ಉಪಾರಿಕ ಮತ್ತು ಭಾಗಾಕಾರ. ಭಾಗಾಕಾರ ಅಂತೇಳಿ ಹೇಳ್ತಾರೆ. ಇವರ ಕಾಲದ ನಾಣ್ಯಗಳು ಯಾವುವು ಅಂತ ಕೇಳ್ತಾರೆ ನೋಡ್ರಿ. ಇವೇ ಪ್ರಶ್ನೆ ಆಗುವುದು. ದ್ರಮ್ಮು ಇವರ ಕಾಲದ ಒಂದು ಪ್ರಮುಖ ನಾಣ್ಯ. ದ್ರಮ್ಮು, ಕಳಂಜು, ಕಾಸು, ಮಂಜಟಿ, ಕಳಂಜು, ಕಾಸು, ಮಂಜಟಿ, ಇವನ್ ಗದ್ಯಾನ ಅಂತೇಳಿ ಕರಿತಾ ಇದ್ರು. ಇನ್ನು ಟಂಕಸಾಲೆಯನ್ನ ಏನಂತೇಳಿ ಕರಿತಾ ಇದ್ರು? ಟಂಕಸಾಲೆಯನ್ನ ಅಂದ್ರೆ ನಾಣ್ಯ ಮುದ್ರಣ ಮಾಡೋದನ್ನ ಅಕ್ಕಂ ಅಂತೇಳಿ ಕರಿತಾ ಇದ್ರಂತೆ. ಅಕ್ಕಂ ಸಾಲೆ. ನಾಣ್ಯ ಮುದ್ರಣ ಮಾಡುವಂತಹ ಒಂದು ಸ್ಥಳವನ್ನ ಏನಂತೇಳಿ ಕರಿತಾ ಇದ್ರು ಇವ್ರ ಕಾಲದಲ್ಲಿ? ಅಕ್ಕಂ ಸಾಲೆ ಅಂತೇಳಿ ಕರಿತಾ ಇದ್ರು. ಅಕ್ಕಂ ಸಾಲೆ ಅಂತೇಳಿ ಕರಿತಾ ಇದ್ರು. ಅರ್ಥ ಆಗ್ತಿದೆ ಎಲ್ಲರಿಗೂ? ನಾಣ್ಯ ಮುದ್ರಣ ಮಾಡುವ ಇಲಾಖೆಯನ್ನ ಅಕ್ಕಂ ಸಾಲೆ ಅಂತೇಳಿ ಕರಿತಾ ಇದ್ರು. ಅಕ್ಕಂ ಸಾಲೆ ಅಂತೇಳಿ ಕರಿತಾ ಇದ್ರು. ಈ ವಿಷಯ ಕೂಡ ನಿಮಗೆ ನೆನಪಿನಲ್ಲಿರಲಿ. ಅಕ್ಕಂ ಸಾಲೆ, ನಾಣ್ಯ ಮುದ್ರಣ, ಮಿಂಟಿಂಗ್ ಆಫ್ ಕಾಯಿನ್ಸ್. ಮಿಂಟಿಂಗ್ ಆಫ್ ಕಾಯಿನ್ಸ್. ಇನ್ನು ನೋಡ್ರಿ, ಸಾಕಷ್ಟು ಜನ ಲೈಕ್ ಮಾಡಿಲ್ಲ. ಲೈಕು, ಶೇರ್ ಬಟನ್ಗಳು ಬರ್ತಾ ಇರಬೇಕು. ಕ್ಲಾಸ್ಗಳು ಸತತವಾಗಿ ಮುಂದುವರಿಬೇಕು, ಪೂರ್ತಿ ಸಿಲೆಬಸ್ ಮುಗಿಬೇಕು ಅಂತಂದ್ರೆ ಹೆಚ್ಚೆಚ್ಚು ಜನ ಕ್ಲಾಸ್ಗಳನ್ನು ನೋಡ್ತಾ ಹೋದರೆ ಮಾತ್ರ ಹೆಚ್ಚೆಚ್ಚು ಕ್ಲಾಸ್ಗಳನ್ನು ಮಾಡ್ಬೋದು. ಸೊ ಇದಕ್ಕೆ ನಿಮ್ಮ ಬೆಂಬಲ ಭಾಳ ಇಂಪಾರ್ಟೆಂಟ್. ನನ್ನ ಪಾಲಿಗೆ ನಾನು ಫ್ರೀ ಕ್ಲಾಸ್ ಪಾಠ ಮಾಡ್ಬೋದು, ಬಟ್ ಅದಕ್ಕೆ ನಿಮ್ಮ ಬೆಂಬಲನೂ ಇರಬೇಕು. ನೀವು ಕೂಡ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋ ಬಗ್ಗೆ ಮಾಹಿತಿ ನೀಡಬೇಕು. ರೈಟ್? ಇಲ್ಲ ಅಂತಂದರೆ ಅನಿವಾರ್ಯವಾಗಿ ನಾವು ಕ್ಲಾಸ್ ನಿಲ್ಲಿಸಬೇಕಾಗಿ ಬರುತ್ತೆ. ಯಾವಾಗ ಹೆಚ್ಚು ಜನ ನೋಡ್ತಾ ಇಲ್ಲ ಅಂದಾಗ ಕ್ಲಾಸನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆ ಅನಿವಾರ್ಯತೆ ಬರಬಾರ್ದು ಒಟ್ಟಲ್ಲಿ. ಅದಕ್ಕೆ ಹೆಚ್ಚೆಚ್ಚು ಜನರಿಗೆ ಕ್ಲಾಸನ್ನು ಶೇರ್ ಮಾಡಿ. ಹೆಚ್ಚೆಚ್ಚು ಜನರಿಗೆ ಕ್ಲಾಸನ್ನು ಶೇರ್ ಮಾಡಿ. ಇನ್ನು ಇವರ ಕಾಲದ ಪ್ರಮುಖ ಸಾಹಿತ್ಯ ಯಾವುದು? ಬಹುತೇಕ ಸಾಹಿತ್ಯವನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಕವಿರಾಜ ಮಾರ್ಗ, ಕವಿರಾಜ ಮಾರ್ಗ ಅವೆಲ್ಲ ಮಾಡಿದ್ವಿ. ಯಾವ್ಯಾವ ಹೇಳಿಲ್ಲ ಅದನ್ನು ಹೇಳ್ತೀನಿ ನೋಡ್ರಿ. ಸೋಮದೇವ ಅಂತಿದ್ದ. ಸೋಮದೇವ ಅಂತಿದ್ದ ಪ್ರಸಿದ್ಧ ಜೈನ ಕವಿ ಇವನು. ಇವ್ದು ಯಾವ್ದು ಬರೀತಾನೆ? ಯಶಸ್ತಿಲಕ ಅಂತೇಳಿ ಬರೀತಾನೆ ಇವನು. ಯಶಸ್ತಿಲಕ, ಚಂಪು ಬರೀತಾನೆ. ಇದನ್ನೇ ನಾವೇನಂತ ಕರಿತೀವಿ? ಕಥಾಸರಿತ ಸಾಗರ. ಕಥಾಸರಿತ ಸಾಗರ ಅಂತೇಳಿ ಕರಿತೀವಿ ಇದನ್ನೇ. ಮೊನ್ನೆ ಬಂದಿತ್ತು ಎಕ್ಸಾಮಿಗೆ. ಆಮೇಲೆ ಇವನು ಇನ್ನೊಂದು ಕೃತಿ ಯಾವುದು? ನೀತಿ ವಾಕ್ಯಾಮೃತ. ನೀತಿ ವಾಕ್ಯಾಮೃತ ಸೋಮದೇವಂದು. ಸಂಸ್ಕೃತ ಇವೆಲ್ಲ. ಇನ್ನು ಅಸಗ ಯಾವುದು ಬರಿತಾನೆ? ವರ್ಧಮಾನ ಪುರಾಣ. ಅಸಗ ಯಾವುದು ಬರಿತಾನೆ? ವರ್ಧಮಾನ ಪುರಾಣವನ್ನ ಅಸಗ ಬರಿತಾನೆ. ಅಕಳಂಕ ದೇವ ಅಂತಿದ್ದ. ಅಕಳಂಕ ದೇವ ಅಂತಿದ್ದ. ಇವನು ಕೂಡ ತತ್ವಾರ್ಥ ವಾರ್ತಿಕ. ತತ್ವಾರ್ಥ ವಾರ್ತಿಕ ಅನ್ನೋ ಒಂದು ಕೃತಿಯನ್ನ ಬರೆದಿದ್ದಾನೆ. ಇದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖ ಕೃತಿ ಯಾವುದು? ಪ್ರಮಾಣ ಸಂಗ್ರಹ ಅನ್ನೋ ಕೃತಿ ಬರೆದಿದ್ದಾನೆ. ಪ್ರಮಾಣ ಸಂಗ್ರಹ ಅನ್ನೋ ಕೃತಿಯನ್ನ ಕೂಡ ಬರೆದಿದ್ದಾನೆ. ಹಲಾಯುಧ, ಇದು ಪ್ರಶ್ನೆ ಆಗಿದೆ. ಹಲಾಯುಧ ಯಾವ ಕೃತಿಯನ್ನ ಬರೀತಾನೆ? ಕವಿರಹಸ್ಯ. ಕವಿರಹಸ್ಯ ಅನ್ನೋ ಒಂದು ಅದ್ಭುತ ಕೃತಿಯನ್ನ ಬರೀತಾನೆ. ಜೊತೆಗೆ ಮೃತ ಸಂಜೀವಿನಿ ಕೃತಿಯನ್ನ ಬರೀತಾನೆ. ಇನ್ನು ಕನ್ನಡದಲ್ಲಿ ಶಿವಕೋಟ್ಯಾಚಾರ್ಯರು ಕೇಳಿದರೆ ಹೆಸರು? ಕನ್ನಡದಲ್ಲಿ ಯಾವುದು? ಶಿವಕೋಟ್ಯಾಚಾರ್ಯರು. ಶಿವಕೋಟ್ಯಾಚಾರ್ಯರು ಯಾವ ಕೃತಿ ಬರೀತಾರೆ? ವಡ್ಢಾರಾಧನೆ ಎಂಬ ಕೃತಿಯನ್ನ ಬರೀತಾರೆ. ಕನ್ನಡದಲ್ಲಿ ಶಿವಕೋಟ್ಯಾಚಾರ್ಯರು ಯಾವ ಕೃತಿಯನ್ನ ಬರೀತಾರೆ? ವಡ್ಢಾರಾಧನೆ. ಇನ್ನು ಪೊನ್ನ ನಿಮಗೆ ಗೊತ್ತೇ ಇದೆ. ಪೊನ್ನ ಯಾವ್ಯಾವ ಕೃತಿಗಳನ್ನ ಬರೆದ? ಶಾಂತಿನಾಥ ಪುರಾಣ ಒಂದು. ಎರಡನೇದೇನು? ಭುವನೈಕ್ಯ ರಾಮಾಭ್ಯುದಯಂ. ಭುವನೈಕ್ಯ ರಾಮಾಭ್ಯುದಯಂ.
ರಾಮಾಭುದಯಂ ಕೃತಿ ಒಂದು, ಮತ್ತೆ ಜಿನಾಕ್ಷರ ಮಾಲೆ ಅಂತೇಳಿ ಕೃತಿಯನ್ನ ಬರೀತಾನೆ. ಆಮೇಲೆ ರಾಷ್ಟ್ರಕೂಟರ ಕಾಲದಲ್ಲಿ ನೋಡ್ರಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನ ನೀಡಲಾಗ್ತಾ ಇತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನ ನೀಡಲಾಗ್ತಾ ಇತ್ತು. ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಅಂತೇಳಿ ಕರಿತೀವಿ. ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಅಂತೇಳಿ ಕರಿತೀವಿ. ಅದು ಕೂಡ ನಿಮ್ಗೆ ನೆನಪಲ್ಲಿ ಇಟ್ಕೋಬೇಕು. ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ, ಕನ್ನಡದ ಮೊದಲ ಗದ್ಯ ಕೃತಿ. ಅಲ್ರೈಟ್, ಇದೆಲ್ಲರಿಗೂ ಕ್ಲಿಯರ್ ಇದೆಯಾ? ಎಸ್. ಇನ್ನು ಇವರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ನೋಡ್ರಿ, ಇವರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಹಲವಾರು ಉನ್ನತ ಶಿಕ್ಷಣ ಕೇಂದ್ರಗಳಿದ್ವು. ಇದು ಮೊನ್ನೆ ಎಕ್ಸಾಮಿಗೆ ಬಂದಿತ್ತು, FD ಎಕ್ಸಾಮ್. ಇವರ ಕಾಲದಲ್ಲಿದ್ದಂಥ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವ್ಯಾವು? ಮೊದಲನೇದಾಗಿ ಯಾವುದು ಪ್ರಮುಖ ಶಿಕ್ಷಣ ಕೇಂದ್ರಗಳಲ್ಲಿ? ಧಾರವಾಡ ಜಿಲ್ಲೆಯ ಕಳಸ. ಧಾರವಾಡ ಜಿಲ್ಲೆಯ ಕಳಸ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಕೇಂದ್ರ ಆಗಿತ್ತು. ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಸಾಲೋಟಗಿ ಪ್ರಮುಖ ಶೈಕ್ಷಣಿಕ ಕೇಂದ್ರ ಆಗಿತ್ತು. ರೈಟ್. ಮೂರನೇದು ಧಾರವಾಡ ಜಿಲ್ಲೆಯಲ್ಲಿ ಹೆಬ್ಬಾಳ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿತ್ತು. ಸೊ ಈ ಮೂರು ಕೇಂದ್ರಗಳು ಅತ್ಯಂತ ಪ್ರಮುಖ ಕೇಂದ್ರವಾಗಿತ್ತು. ಈ ಲಕ್ಕುಂಡಿ ಏನಿದೆ ನಂತರದಲ್ಲಿ. ಓಕೆ, ಅದು ಇವ್ರ ಕಾಲದಲ್ಲಿ ಬರುತ್ತೆ. ಯಾರ್ದು? ಲಕ್ಕುಂಡಿ ಕೂಡ ಇವ್ರ ಕಾಲದಲ್ಲಿ ಪ್ರಸಿದ್ಧ ಇತ್ತು ಆಕ್ಚುಲಿ, ಗದಗ ಜಿಲ್ಲೆಯ ಲಕ್ಕುಂಡಿ. ಬಟ್ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬಹಳ ಪ್ರಸಿದ್ಧ ಆಯಿತು. ಲಕ್ಕುಂಡಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ಆಯಿತು ಅಂತೇಳಿ ನಾವು ಹೇಳ್ಬೋದು. ಇನ್ನು ಕನ್ನಡದ ಮೊಟ್ಟ ಮೊದಲ ಲಭ್ಯ ಕೃತಿ ಯಾವುದು? ಕನ್ನಡದ ಮೊದಲ ಲಭ್ಯ ಕೃತಿ ಯಾವುದು? ಕವಿರಾಜ ಮಾರ್ಗ. ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಕವಿರಾಜ ಮಾರ್ಗದ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗಿದೆ. ಹೌದಾ? ಇದನ್ನು ಬರೆದವನು ಯಾರು? ಶ್ರೀ ವಿಜಯ. ಯಾರ ಆಸ್ಥಾನದಲ್ಲಿದ್ದ? ಈಗ ನೋಡ್ರಿ, ಶ್ರೀ ವಿಜಯ ಅಂತೇಳಿ ಆಪ್ಷನ್ ಇರಲಿಲ್ಲ ಅಂದ್ರೆ ನೀವೇನಂತ ಹಾಕ್ಬೇಕು? ಅಮೋಘ ವರ್ಷ ನೃಪತುಂಗ ಅಂತ ಹಾಕ್ಬೇಕಾಗುತ್ತೆ. ಯಾವ ಕೃತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ವ್ಯಾಪಿಸಿತ್ತು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ನಾಡು ವರೆಗೆ ವ್ಯಾಪಿಸಿತು ಅಂತೇಳಿ ಯಾವ ಕೃತಿಯಲ್ಲಿ ಬರೆದರಿಂದ ಇದೆ? ಓದಲು ಬರೆಯಲು ಬಾರದ ಕನ್ನಡಿಗರು ಕಾವ್ಯ ಪರಿಣಿತಿ ಮತಿಗಳು ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಇದೇ ಕೃತಿ. ಅದಷ್ಟೇ ಅಲ್ಲ, ಕನ್ನಡದ ಅನನ್ಯತೆಯನ್ನ ಸಾರುವ ಕೃತಿ ಯಾವುದು ಅಂತ ಕೇಳ್ತಾರೆ. ಕನ್ನಡದ ಅನನ್ಯತೆಯನ್ನ ಸಾರುವ ಕೃತಿ ಯಾವುದು ಅಂತ ಕೇಳ್ತಾರೆ. ಅದು ಕೂಡ ಇದೇ ಕೃತಿ. ಯಾವುದು? ಕವಿರಾಜ ಮಾರ್ಗ ಕೃತಿ ಇದು. ರೈಟ್. ಇದರಲ್ಲಿ ಗಂಗರ ದೊರೆ ದುರ್ವಿನೀತನ ಉಲ್ಲೇಖ ಇದೆ. ಅದಷ್ಟೇ ಅಲ್ಲ ಮಿತ್ರರೇ, ಬಹಳ ಜನ ನೀವು ಇದನ್ನು ಕೇಳಿರಲ್ಲ. ಇದರಲ್ಲಿ ಕನ್ನಡದ ಪ್ರಾಚೀನ ಕವಿಗಳ ಹೆಸರು ಉಲ್ಲೇಖ ಇದೆ. ನಾವು ಅದನ್ನು ಕೇಳೇ ಇಲ್ಲ ನೋಡ್ರಿ. ಕನ್ನಡದ ಪ್ರಾಚೀನ ಕವಿಗಳ ಹೆಸರು ಉಲ್ಲೇಖ ಇದೆ. ಅವರು ಬರೆದಂತ ಕೃತಿಗಳು ನಮಗೆ ಲಭ್ಯ ಆಗಿಲ್ಲ. ಉದಯ, ವಿಮಲ, ಜಯಬಂಧು, ಇವೆಲ್ಲ ಕನ್ನಡದ ಪ್ರಾಚೀನ ಕವಿಗಳಂತ. ಇವ್ರು ನಮ್ಮ ಹೆಸರು ಗೊತ್ತಿಲ್ಲ, ಇವ್ರ ಕೃತಿಗಳು ನಮಗೆ ಸಿಕ್ಕಿಲ್ಲ. ಇವನ್ನ ಲೋಕಪಾಲ ಅಂತೇಳಿ ಒಂದು ಹೆಸರು ಮೆನ್ಷನ್ ಇದೆ. ಪಂಡಿತ ಚಂದ್ರ ಅನ್ನೋ ಒಂದು ಹೆಸರು ಮೆನ್ಷನ್ ಇದೆ. ಇವೆಲ್ಲ ಔಟ್ ಆಫ್ ದ ಬಾಕ್ಸ್ ಪ್ರಶ್ನೆಗಳು ಬಂದಾಗ ನೀವು ರೆಡಿ ಇರಬೇಕು. ಇವ್ರದ್ದು ನಮಗೆ ಏನೋ ಗೊತ್ತಿಲ್ಲ. ಆಮೇಲೆ ಇದಕ್ಕೆ ಪ್ರೇರಣೆ ನೀಡಿದ ಕೃತಿ ಅಂತೇಳಿ ಒಂದು ಸರ್ತಿ ಕೇಳಿದ್ದಾರೆ. ಕವಿರಾಜ ಮಾರ್ಗ ಯಾವ ಕೃತಿಯಿಂದ ಪ್ರೇರಣೆ ಪಡೆದಿತ್ತು ಅಂತೇಳಿ ಕೇಳಿದ್ರೆ ಏನಂತ ಹೇಳ್ಬೇಕು?
ದಂಡಿಯ ಕಾವ್ಯದರ್ಶಿ ಕೃತಿಯ ಪ್ರೇರಣೆಯನ್ನ ಪಡೆದಿತ್ತು. ಯಾವ ಕೃತಿಯ ಪ್ರೇರಣೆಯನ್ನ ಪಡೆದಿತ್ತು ಅಂತಂದ್ರೆ ದಂಡಿಯ ಕಾವ್ಯದರ್ಶಿ ಕೃತಿಯ ಪ್ರೇರಣೆಯನ್ನ ಪಡೆದಂತ ಕೃತಿ ಯಾವುದು? ಕವಿರಾಜ ಮಾರ್ಗ. ರೈಟ್. ದಂಡಿಯ ಕಾವ್ಯದರ್ಶಿ ಕೃತಿಯ ಪ್ರೇರಣೆಯನ್ನ ಪಡೆದು ಕವಿರಾಜ ಮಾರ್ಗವನ್ನ ರಚಿಸಲಾಗಿದೆ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಇಂತಹ ಪ್ರಶ್ನೆಗಳು ಬಂದರೂ ಕೂಡ ನಿಮಗೆ ಗೊತ್ತಿರಬೇಕು. ರೈಟ್. ಇಂತಹ ಪ್ರಶ್ನೆಗಳು ಬಂದರೂ ಕೂಡ ನೀವು ಅತ್ಯಂತ ರೆಡಿ ಆಗಿರಬೇಕು. ಉದಯ, ವಿಮಲ, ಜಯಬಂಧು, ಲೋಕಪಾಲ, ಪಂಡಿತ ಚಂದ್ರ ಇವೆಲ್ಲ ಹೆಸರುಗಳು ನಿಮಗೆ ಗೊತ್ತಿರಬೇಕು. ಯಾವ ದೊರೆಯ ಉಲ್ಲೇಖ ಇದೆ ಅಂತಂದ್ರೆ ಗಂಗರ ದೊರೆ ದುರ್ವಿನೀತನ ಉಲ್ಲೇಖ ಇದೆ. ಗಂಗರ ದೊರೆ ಯಾರು? ದುರ್ವಿನೀತನ ಉಲ್ಲೇಖ ಇದೆ. ಇನ್ನು ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನ ನೋಡೋಣ. ಕಲೆ ಮತ್ತು ವಾಸ್ತುಶಿಲ್ಪ. ಇವರ ಕಾಲದ ಪ್ರಮುಖ ಸೈಟ್ ಯಾವುದು ಅಂತಂದ್ರೆ ಕಣ್ಣು ಮುಚ್ಚಿ ನೀವು ಹೇಳಿಬಿಡ್ತೀರಿ, ನಿಮ್ಗೆಲ್ಲ ಗೊತ್ತೇ ಇದೆ, ಎಲ್ಲೋರ ಅಂತ. ಈ ಎಲ್ಲೋರ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ ನೋಡ್ರಿ. ಎಲ್ಲೋರ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ ಯಾವಾಗ ಸಿಕ್ತಿದ್ದಕ್ಕೆ ಸ್ಟೇಟಸ್ಸು? 1983ರಲ್ಲಿ. ಎಲ್ಲಿದೆ ಇದು? ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಔರಂಗಾಬಾದ್ ಜಿಲ್ಲೆಯ ಸಹ್ಯಾದ್ರಿ ಶ್ರೇಣಿಯಲ್ಲಿದೆ. ಸಹ್ಯಾದ್ರಿ ಶ್ರೇಣಿಯಲ್ಲಿದೆ. ಯಾವುದು? ನಮ್ಮ ಔರಂಗಾಬಾದ್. ಇದು ಯಾವುದು? ಎಲ್ಲೋರ. ಇಲ್ಲಿ ಒಟ್ಟು ಎಷ್ಟು ಗುಹೆಗಳಿವೆ ಅಂತಂದ್ರೆ 34 ಗುಹೆ. ಇದರಲ್ಲಿ 1 ರಿಂದ 12 ಬೌದ್ಧ ಗುಹೆಗಳು, 13 ರಿಂದ 29 ಹಿಂದೂ ಗುಹೆಗಳು, 30 ರಿಂದ 34 ಜೈನ ಗುಹೆಗಳು. ಸೊ ಎಲ್ಲಾ ಧರ್ಮದ ಗುಹಾಲಯ ಇದೆ. ಈ ಹಿಂದೂ ಗುಹೆಗಳಲ್ಲಿ 15 ಮತ್ತು 16 ದಶಾವತಾರ ಮತ್ತು ಕೈಲಾಸನಾಥ. ನನ್ನ ಕೈಲಾಸನಾಥ ದೇವಾಲಯ, ದಶಾವತಾರ ದೇವಾಲಯದ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಎರಡೂ ಗುಹಾಲಯಗಳೇನಿವೆ ಅತ್ಯಂತ ಪ್ರಸಿದ್ಧವಾಗಿದ್ದು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾಗಿದ್ದು. ಇನ್ನೊಂದು ಸರ್ತಿ ಹೇಳ್ತೀನಿ ಬೇಕಾದ್ರೆ ನಿಮಗೆ. ಕೈಲಾಸನಾಥ ದೇವಾಲಯ ಬಹಳ ಇಂಪಾರ್ಟೆಂಟ್. ಕೈಲಾಸನಾಥ ದೇವಾಲಯ ಬಹಳ ಇಂಪಾರ್ಟೆಂಟು. ಬೇಕಾದ್ರೆ ಅದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಆಗಿ ಕೈಲಾಸನಾಥ ದೇವಾಲಯದ ಬಗ್ಗೆ ಏನು ಪ್ರಶ್ನೆಗಳು ಬರಬಹುದು, ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಕೈಲಾಸನಾಥ ದೇವಾಲಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ನಾನು ಹೇಳ್ತೀನಿ. ಈ ನೆಕ್ಸ್ಟ್ ಸ್ಲೈಡ್ ನೀವು ನೋಡಿಬಿಟ್ರೆ ಕೈಲಾಸನಾಥ ದೇವಾಲಯದ ಬಗ್ಗೆ ಬರುವಂತ ಎಲ್ಲಾ ಪ್ರಶ್ನೆಗಳು ಇಲ್ಲಿಂದನೇ ಬರ್ತವೆ. ಕೈಲಾಸನಾಥ ದೇವಾಲಯ ಮೊದಲನೇ ಪ್ರಶ್ನೆ ಏನು ಕೇಳ್ತಾರೆ? ಯಾವಾಗ ನಿರ್ಮಿಸಲಾಯಿತು ಅಂತ ಕೇಳಬಹುದು. ಕ್ರಿಸ್ತ ಶಕ ಯಾವ ವರ್ಷ? 770 ಅಂತ ಹೇಳಬೇಕು. ಯಾರು ನಿರ್ಮಿಸಿದ್ರು ಅಂತ ಕೇಳ್ತಾರೆ? 1ನೇ ಕೃಷ್ಣ ನಿರ್ಮಿಸಿದ. ಏನಿದ್ರ ವಿಶೇಷತೆ ಅಂತ ಕೇಳ್ತಾರೆ? ಇದು ಅತಿ ದೊಡ್ಡ ಏಕಶಿಲಾ ದೇವಾಲಯ, ಒಂದೇ ಶಿಲೆಯಲ್ಲಿ ಕೊರೆದಂತಹ ದೇವಾಲಯ ಇದು. ವಿಶ್ವದಲ್ಲೇ, ಏಷ್ಯಾದಲ್ಲಷ್ಟೇ ಅಲ್ಲ, ಎಲ್ಲೋರಾದ 16ನೇ ಗುಹೆ ಇದು. ವಿಶ್ವದಲ್ಲೇ ಅತಿ ದೊಡ್ಡ ಏಕಶಿಲಾ ಗುಹಾಲಯ. ಇದರ ಶಿಲ್ಪಿ ಯಾರು ಅಂತ ಕೇಳ್ತಾರೆ. ಶಿಲ್ಪಿ ಯಾರು ಅಂತ ಕೇಳಿದಾಗ ವಿಶ್ವಕರ್ಮ ಅಂತ ಹೇಳೋದು. ನೋಡ್ರಿ ಎಷ್ಟು ಅದ್ಭುತ ದೇವಾಲಯ ಅಂದ್ರೆ, ಈ ಪರ್ಸಿ ಬ್ರೌನ್ ಅಂತೇಳಿ ಇತಿಹಾಸಕಾರ, ಪರ್ಸಿ ಬ್ರೌನ್ ಇದನ್ನ ಯಾವ ದೇವಾಲಯಕ್ಕೆ ಹೋಲಿಕೆ ಮಾಡಿದರೆ? ಗ್ರೀಕ್ನ ಪಾರ್ಥೆನಾನ್ ದೇವಾಲಯಕ್ಕೆ ಹೋಲಿಕೆ ಮಾಡಿದ್ದಾರೆ. ಗ್ರೀಕ್ನ ಪಾರ್ಥೆನಾನ್ ದೇವಾಲಯಕ್ಕೆ ಹೋಲಿಕೆ ಮಾಡಿದ್ದಾರೆ. ಹಾಗಾದರೆ ಇದು ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ? ಶೈಲಿ ಯಾವುದು ಅಂತಂದ್ರೆ ದ್ರಾವಿಡ ಶಿಖರವನ್ನ ಹೊಂದಿದೆ. ಹೀಗಾಗಿ ದ್ರಾವಿಡ ಶೈಲಿಯಲ್ಲಿ ಇದು ನಿರ್ಮಾಣ ಆಗಿದೆ ಅಂತ ಹೇಳೋದು. ಇದರ ಉದ್ದ ಎಷ್ಟಿದೆ? 276 ಅಡಿ ಉದ್ದ ಇದೆ ಸರ್. ಉದ್ದಕ್ಕೆ 154 ಅಡಿ ಅಗಲ ಇದೆ.
ಆಳ ನೋಡ್ರಿ 100 ಅಡಿ ಅಗಲವನ್ನ ಹೊಂದಿದೆ. 100 ಅಡಿ ಅಗಲ ಹೊಂದಿದೆ. ಇನ್ನು ಇದರಲ್ಲಿ ಪ್ರಮುಖವಾದ ಶಿಲ್ಪಗಳು ಯಾವ್ಯಾವು ಅಂತ ಕೇಳ್ತಾರೆ. ಶಿಲ್ಪ ಅಂದಾಗ ರಾವಣ ಕೈಲಾಸ ಪರ್ವತ ಎತ್ತುತ್ತಿರುವುದು. ರಾವಣ ಕೈಲಾಸ ಪರ್ವತ ಎತ್ತುತ್ತಿರುವಂತಹ ದೃಶ್ಯ ಇಲ್ಲೇ ಇದೆ, ಎತ್ತುವ ದೃಶ್ಯ ಇದೆ. ಆನೆ ಸಿಂಹಗಳ ಮೂರ್ತಿಗಳು ಇಲ್ಲಿ ನಮಗೆ ಕಂಡು ಬರ್ತವೆ. ಆಮೇಲೆ ಇದರ ಹೊರಭಾಗದಲ್ಲಿ ಏನು ರಾಮಾಯಣ ಮತ್ತು ಮಹಾಭಾರತದ ಶಿಲ್ಪಗಳು ಕೂಡ ಕಂಡು ಬರ್ತವೆ. ಮಹಾಭಾರತದ ಚಿತ್ರಗಳು ಕೂಡ ಕಂಡು ಬರ್ತವೆ. ಯಾವ ದೇವರಿಗೆ ಅರ್ಪಿಸಲಾಗಿದೆ ಅಂತಂದ್ರೆ ಶಿವನಿಗೆ ಅರ್ಪಣೆ. ಇದೊಂದು ಬೇಸಿಕಲಿ ಯಾವ ದೇವಾಲಯ? ಇದೊಂದು ಬೇಸಿಕಲಿ ಶಿವ ದೇವಾಲಯ ವಿದ್ಯಾರ್ಥಿಗಳೇ. 95 ಅಡಿ ಎತ್ತರದ ಶಿಖರಣೆ ಇದೆ. ಇದು ಶಿಖರ ಎಷ್ಟು ಅಡಿ ಎತ್ತರ ಇದೆ? 95 ಅಡಿ ಎತ್ತರದ ಶಿಖರವನ್ನು ಹೊಂದಿರತಕ್ಕಂತಹ ಅತ್ಯಂತ ಅದ್ಭುತವಾದಂಥ ದೇವಾಲಯ ಯಾವುದು? ಅತ್ಯಂತ ಅದ್ಭುತವಾದ ದೇವಾಲಯ ಯಾವುದು? ಕೈಲಾಸನಾಥ ದೇವಾಲಯ. 770ರಲ್ಲಿ 1ನೇ ಕೃಷ್ಣ ನಿರ್ಮಾಣ ಮಾಡ್ದ. 1ನೇ ಕೃಷ್ಣ ನಿರ್ಮಾಣ ಮಾಡ್ದ ಅನ್ನೋದು ನಮಗೆ ಗೊತ್ತಾಗಬೇಕು. ಇನ್ನು ಇವರ ಕಾಲದಲ್ಲಿ ಮತ್ಯಾವ ದೇವಾಲಯಗಳು ನಿರ್ಮಾಣವಾದವು, ಗುಹಾಲಯಗಳು ನಿರ್ಮಾಣವಾದವು ಅಂತ ಕೇಳ್ತಾರೆ. ಬರೀ ಎಲ್ಲೋರಾದಲ್ಲಷ್ಟೇ ಗುಹಾಲಯ ನಿರ್ಮಾಣ ಆಗಲಿಲ್ಲ ಇವರ ಕಾಲದಲ್ಲಿ. ಬರೀ ಎಲ್ಲೋರಾದಲ್ಲಷ್ಟೇ ಇವರ ಕಾಲದ ಗುಹಾಲಯಗಳು ನಿರ್ಮಾಣ ಆಗಿಲ್ಲ ಮಿತ್ರರೇ. ಇವರ ಕಾಲದಲ್ಲಿ ಎಲಿಫೆಂಟಾ ಅಂತ ಹೇಳಿ ಕೂಡ ಒಂದು ಪ್ರದೇಶ ಇದೆ. ಎಲಿಫೆಂಟಾ ಎಲ್ಲಿ ಬರ್ತದೆ? ಇದು ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ. ಬಾಂಬೆ ಹತ್ರ ಬರುತ್ತಿದ್ದು, ಬಾಂಬೆ ಮಹಾರಾಷ್ಟ್ರ. ಇದು ಕೂಡ ಯಾವುದು? ಇದು ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರ. ವಿಶ್ವ ಪಾರಂಪರಿಕ ಕೇಂದ್ರ. ಇದರ ಮೂಲ ಹೆಸರೇನು ಗೊತ್ತಾ? ಗೋವಕಪುರಿ ಅಂತ ಹೇಳಿ. ಇದರ ಮೂಲ ಹೆಸರು ಏನು? ಗೋವಕಪುರಿ. ಹಾಗಾದ್ರೆ ಪ್ರಶ್ನೆ ಕೇಳ್ತಾರೆ, ಇದನ್ನ ಎಲಿಫೆಂಟಾ ಎಂದು ಕರೆದವರು ಯಾರು ಅಂತ ಹೇಳಿ. ದೊಡ್ಡ ಆನೆಯ ಮೂರ್ತಿಯನ್ನ ನೋಡಿ ಇದನ್ನ ಪೋರ್ಚುಗೀಸರು ಎಲಿಫೆಂಟಾ ಎಂದು ಕರೆದರು. ಪೋರ್ಚುಗೀಸರು ಏನಂತ ಕರೆದ್ರು? ಎಲಿಫೆಂಟಾ ಎಂದು ಕರೆದರು. ಇಲ್ಲಿ 7 ಗುಹೆಗಳಿವೆ. 6 ಏನು ಶೈವ ಗುಹೆಗಳು, 1 ಬೌದ್ಧ ಗುಹೆ. ಇದರಲ್ಲಿ ವಿಶೇಷವಾಗಿ ನಮಗೆ ತ್ರಿಮೂರ್ತಿ ಶಿಲ್ಪ ಅದ್ಭುತವಾಗಿತ್ತು. ವಿಶೇಷವಾಗಿ ತ್ರಿಮೂರ್ತಿ ವಿಗ್ರಹ ಇದೆ, ಅತ್ಯಂತ ಇಂಪಾರ್ಟೆಂಟು. ಯುನೆಸ್ಕೋ 1987. 7 ಗುಹೆಗಳಲ್ಲಿ 6 ವೈಷ್ಣವ ಗುಹೆಗಳು, 1 SDN ನಲ್ಲಿ ಪ್ರಶ್ನೆ ಕೇಳಿದ್ರದನ್ನ, 1 ಬೌದ್ಧ ಗುಹೆ ಕೂಡ ಇದೆ. ತ್ರಿಮೂರ್ತಿ ವಿಗ್ರಹ ಎಲ್ಲಿ ಕಂಡು ಬರ್ತದೆ? ಪ್ರಸಿದ್ಧ ತ್ರಿಮೂರ್ತಿ ಗುಹೆಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಎಲಿಫೆಂಟಾ ಅಂತ ಹೇಳಬೇಕು. ಅದಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಜೋಗೇಶ್ವರಿ ಗುಹೆಗಳು ಅಂತೇಳಿ ಕೂಡ ಇವೆ. ಮಹಾರಾಷ್ಟ್ರದ ಜೋಗೇಶ್ವರಿ ಗುಹೆಗಳು ಕೂಡ ಇವರ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಮಹಾರಾಷ್ಟ್ರದ ಜೋಗೇಶ್ವರಿ ಗುಹೆಗಳು ಅಂತ ಬರ್ತವೆ. ಇವು ಕೂಡ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣ ಆಗಿದ್ದು, ರಾಷ್ಟ್ರಕೂಟರ ಕಾಲದಲ್ಲೇ ನಿರ್ಮಾಣವಾಗಿದ್ದು. ಹಾಗಾದ್ರೆ ಸರ್ ಇವರು ಬರೀ ಗುಹಾಲಯ ನಿರ್ಮಿಸಿದಾರ, ಬೇರೆ ಕರ್ನಾಟಕದಲ್ಲಿ ಎಲ್ಲೂ ನಿರ್ಮಾಣ ಮಾಡಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಬಹಳ ಜನರಿಗೆ. ಕರ್ನಾಟಕದಲ್ಲಿ ಏನ್ ನಿರ್ಮಾಣ ಮಾಡಿಲ್ಲ ಸರ್ ಅಂತ ಹೇಳಿ. ಎಸ್, ಕರ್ನಾಟಕದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಮುಖ ದೇವಾಲಯಗಳು ಯಾವ್ಯಾವು? ಮೊದಲನೇದು ಕುಕ್ನೂರಿನಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಕುಕ್ನೂರ್ ಇದೆ. ಈ ಕುಕ್ನೂರ್ಗೆ ಹೋದರೆ ನಿಮಗೆ ನವಲಿಂಗೇಶ್ವರ ದೇವಾಲಯ ಸಿಗುತ್ತೆ. ನವಲಿಂಗೇಶ್ವರ ದೇವಾಲಯ. ಪಟ್ಟದಕಲ್ಲಿಗೆ ಹೋದಿವಂದ್ರ ಜೈನ ನಾರಾಯಣ ದೇವಾಲಯ ಸಿಗುತ್ತೆ. ಪಟ್ಟದಕಲ್ಲು ಜೈನ ನಾರಾಯಣ ಇವರ ಕಾಲದಲ್ಲಿ ನಿರ್ಮಾಣವಾಗಿತ್ತು. ಹೌದಾ? ಅದಷ್ಟೇ ಅಲ್ಲ, ಮಾನ್ಯಖೇಟದಲ್ಲಿ ಶಿವ ಮತ್ತು ವಿಷ್ಣು ದೇವಾಲಯಗಳಿವೆ. ಶಿವ ಮತ್ತು ವಿಷ್ಣು ದೇವಾಲಯಗಳಿವೆ, ಇವು ಕೂಡ ಇವ್ರ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಸನ್ನತಿಯಲ್ಲಿ ಚಂದ್ರಲಾಂಬ ದೇವಾಲಯ ಇದೆ. ಚಂದ್ರಲಾಂಬ ದೇವಾಲಯ ಇದೆ, ಇವ್ರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಚಂದ್ರಲಾಂಬ ದೇವಾಲಯ. ರೋಣದಲ್ಲಿ ಸೋಮೇಶ್ವರ ಮಲ್ಲಿಕಾರ್ಜುನ ದೇವಾಲಯಗಳಿವೆ. ರೋಣದಲ್ಲಿ ಸೋಮೇಶ್ವರ, ವಿಕ್ರಾಂತ ರೋಣ ಅಲ್ಲ,
ರೋಣದಲ್ಲಿ ಸೋಮೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳಿವೆ, ಅವು ಕೂಡ ಇವ್ರ ಕಾಲದಲ್ಲೇ ಕಟ್ಟಿದ್ದು. ಐಹೊಳೆಯಲ್ಲಿ ಅಂಬಿಗೇರ ಗುಡಿ, ಚೌಡರ ಗುಡಿ ಅಂತ ಬರುತ್ತೆ. ಐಹೊಳೆಯಲ್ಲಿ ಇವ್ರೇನ್ ಕಟ್ತಾರೆ, ಅಂಬಿಗೇರ ಗುಡಿಯನ್ನ ಕಟ್ತಾರೆ. ಅಂಬಿಗೇರ ಗುಡಿ ಮತ್ತು ಜಾಡರ ಗುಡಿ, ಜಾಡರ ಗುಡಿ ಅಂತ ಬರುತ್ತೆ, ಚೌಡರದಲ್ಲ, ಜಾಡರ ಗುಡಿ, ಇದು ಕೂಡ ಇವರೇ ಕಟ್ಟಿದ್ದು. ಸವಡಿಯಲ್ಲಿ ಬ್ರಹ್ಮದೇವ ದೇವಾಲಯ ಕಟ್ಟಿದ್ದಾರೆ. ಸವಡಿಯಲ್ಲಿ ಬ್ರಹ್ಮದೇವ ದೇವಾಲಯ ಕಟ್ಟಿದ್ದಾರೆ. ಮತ್ತೆ ಕೊನೆಯದಾಗಿ ಕೊನ್ನೂರಿನಲ್ಲೊಂದು ಜೈನ ಬಸದಿ ಕಟ್ಟಿದ್ದಾರೆ. ಇವೆಷ್ಟು ಇವರ ರಚನಾತ್ಮಕ ದೇವಾಲಯಗಳು. ಇದಿಷ್ಟು ಇವರ ರಚನಾತ್ಮಕ ದೇವಾಲಯಗಳು. ಇವನ್ನ ಸಂಡೂರಿನಲ್ಲಿ ಕುಮಾರಸ್ವಾಮಿ ದೇವಾಲಯ ಕೂಡ ಇವರೇ ಕಟ್ಟಿದ್ದು. ಸಂಡೂರಿನಲ್ಲಿ ಕುಮಾರಸ್ವಾಮಿ ದೇವಾಲಯವನ್ನ ಕೂಡ ಇವರೇ ಕಟ್ಟಿದ್ದು. ಎಸ್, ಸಂಡೂರಿನ ಕುಮಾರಸ್ವಾಮಿ ದೇವಾಲಯ ಕೂಡ ಇವರೇ ಕಟ್ಟಿದ್ದು. ಇವಿಷ್ಟು ಇವರ ಪ್ರಮುಖವಾದಂತಹ ಸಾಧನೆಗಳು. ಬೇಕಾದ್ರೆ ಅದೊಂದು ಬರ್ಕೊಂಡ್ಬಿಡ್ರಿ, ಅದೊಂದು ಯಾಕೆ ಬಿಡ್ತೀರಿ, ಸಂಡೂರಿನ ಕುಮಾರಸ್ವಾಮಿ ದೇವಾಲಯ. ಇಲ್ಲಿಗೆ ನಮ್ಮ ರಾಷ್ಟ್ರಕೂಟರು ಮುಗೀತು. ನಾಳೆ ಸಂಜೆ 8:30 ತರಗತಿಯಲ್ಲಿ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಚರ್ಚೆ ಮಾಡ್ತೀನಿ. ಇಲ್ಲಿ ನೋಡ್ರಿ, ಈ ತರಗತಿಯಲ್ಲಿ ಎಲ್ಲ 3ನೇಯಿಂದ 2ನೇ ಕೃಷ್ಣ ಹಿಂದಿನ ಎಲ್ಲ ಕ್ಲಾಸ್ಗಳು ನನ್ನ ಅನ್ಅಕಾಡೆಮಿಯಲ್ಲಿ ನೀವು ಪ್ಲೇ ಲಿಸ್ಟ್ ಹೊಡೆದು ಬಿಟ್ರೆ ಸಂಪೂರ್ಣ ರಾಷ್ಟ್ರಕೂಟರ ಕಥೆ ಇದೆ. ಇಲ್ಲಿ ರಾಷ್ಟ್ರಕೂಟರು ಎಲ್ಲಿಂದ ಶುರುವಾದರು, ಯಾರ್ಯಾರು ಪ್ರಮುಖವಾದವರು, ದಂತಿದುರ್ಗ, ಆಮೇಲೆ ನಮ್ಮ 1ನೇ ಕೃಷ್ಣ, 2ನೇ ಗೋವಿಂದ, ಧ್ರುವಧರ ವರ್ಷ, ರೈಟ್, 3ನೇ ಗೋವಿಂದ. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅಮೋಘ ವರ್ಷ ನೃಪತುಂಗ, ಆಮೇಲೆ 2ನೇ ಕೃಷ್ಣ, 3ನೇ ಇಂದ್ರ, 2ನೇ ಅಮೋಘ ವರ್ಷ, 4ನೇ ಗೋವಿಂದ. ಇವತ್ತಿನ ತರಗತಿಯಲ್ಲಿ ನಾನೇನು ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಜೊತೆ, 3ನೇ ಕೃಷ್ಣ, ಪಟ್ಟಿಗ ಮತ್ತು ಕರ್ಕ, ಇವರ ಆಡಳಿತ ವಿಭಜನೆ, ಭೂಕಂದಾಯ, ಸಾಹಿತ್ಯ, ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲವನ್ನ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಯಾರ್ಯಾರು ಹಳೆಯ ಕ್ಲಾಸ್ಗಳನ್ನು ನೋಡಿಲ್ಲ ಅವರು ಕೂಡ ಹಳೆಯ ಕ್ಲಾಸ್ಗಳನ್ನು ನೋಡ್ರಿ. ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನಾನೇನು ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ ಹಿಂದಿನ ತರಗತಿಗಳಲ್ಲಿ. ಮತ್ತೆ 1:30 ತರಗತಿಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ನಾಳೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನಾನು ತರಗತಿಯನ್ನು ಮಾಡ್ತೀನಿ. ನಾನು ಹೇಳಿದಲ್ಲ, ನಿಮ್ಮ ಲೈಕು ನಿಮ್ಮ ಶೇರ್ಗಳೇ ನಮ್ಮ ಆಸ್ತಿ. ನಿಮಗೆ ಉಚಿತವು, ಅದರ ನಮಗೆ ಪ್ರೇರಣೆ. ಸೊ ಹೆಚ್ಚೆಚ್ಚು ಜನರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೂ